ಎಸ್ ತೆವಲ್ಕೊಂಡು ಸ್ಲೋಲಿ ಹಿಂಗೆ ಬರ್ತಾ ಇರಿ, ಆರೋಗ್ಯ ಕಾಪಾಡ್ಕೊಂಡು. ಹಿಂಗೆ ಸ್ಟಾರ್ಟ್ ಮಾಡೋ ಮುಂಚೆ ರೈನ್ ಕೋಟ್ ಮ್ಯಾಂಡೇಟ್ರಿ. ಹಾಕಲ್ಲ ಅಂತಿದ್ದವ್ರು ಇವಾಗ ಹಾಕ್ತಿದ್ದಾರೆ. ಯಾಕೆ ಹೇಳಿದ್ರೆ ಆಲ್ ಆಫ್ ಅ ಸಡನ್ ಮಳೆ ಬರ್ತಾ ಉಂಟು. ರೈನ್ ಕೋಟ್ ಚೆಕ್ ಡನ್, ರೆಡಿ. ಅಲ್ಲಿಗೆ ಟ್ರಕ್ಕಿಂಗ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ವೀಕ್ಷಾ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಈ ಬೋಳಿ ಮಕ್ಕಳು ಟ್ರಕ್ಕಿಂಗ್ ಅಂತ ಬಂದು ನಾನು ಎಬ್ಬಿಸ್ತಾರೆ. ಓಕೆ. ಇದ್ರ ಮೇಲಿಂದ ನಾವು ಕಾರ್ ತಂದರೆ ನಾವು ಅಲ್ಲಿ ಪಾರ್ಕ್ ಮಾಡಬೇಕು. ಸೊ ನಾವು ಬೈಕಲ್ಲಿ ಬಂದಿರೋದಕ್ಕೆ ಈ ರೋಡ್ ಒಂದು ಆಫ್ ರೋಡ್. ನಮ್ಮ ಗಾಡಿ ಗುಯಿ ಅಂತ ಸೌಂಡ್ ಮಾಡ್ತಾರೆ. ಹತ್ತದೇ ಮಸ್ತ್ ಇದೆ ನೋಡೋದಕ್ಕೆ. ನಾನು ಇಳಿತೀನಿ, ಅವಳು ಅಲ್ಲಿ ಹಾಗೆ ನೆವರ್ ಟೇಕ್ ಅ ರಿಸ್ಕ್. ನೋಡೋಣ ಇವರಿಗೆ ಹತ್ತತಾರ ಅಂತ. ಮೆಲ್ಲೆ ಜಾಗ್ರತೆ. ಓಕೆ, ನಮ್ಮ ಸ್ಕೂಟಿ ಹತ್ತಿತ್ತು. ಈಗ ಬೈಕ್ ಹತ್ತದ ನೋಡ್ಬೇಕು. ಶಿವಪ್ರಸಾದ್ ಹತ್ಸು. ಎಸ್, ಹತ್ಸೋದೇನೋ ಹತ್ತಿಸ್ತಿದ್ದಾರೆ. ಇವಾಗ ಹೆಂಗ್ ಇಳಿಸ್ತಾರೆ ಅಂತ ನೋಡ್ಬೇಕು. ಸ್ಲೋಲಿ ಗುಂಡಿಗೆ. ಮೈ ಗಾಡ್, ಇಲ್ಲ. ಎಸ್, ವಾವ್. ನಮ್ಮ ಗಾಡಿನ ಅಲ್ಲಿ ನಿಲ್ಲಿಸಿ ಇವಾಗ ಇನ್ನೊಂದು ಚೂರ ಹತ್ಕೊಂಡು ಹೋಗ್ತಾ ಇದೀವಿ. ಹತ್ಕೊಂಡು ಹೋಗೋಣ. ಇಲ್ಲಿ ಇನ್ನೊಂದು ಚೂರು ನಡಿಬೇಕು. ಅಲ್ಲಿಂದಲೇ ನಡಿಬೋದಿತ್ತು, ನಾವಿವಾಗ ಇಲ್ಲಿಂದ ನಡಿತೀವಿ. ಈ ಪ್ಲೇಸ್ ಬಂದಿರೋದು ರಾಮನಗರ ಹತ್ರ. ಆ್ಯಂಡ್ ಪ್ಲೇಸ್ ನೇಮ್ ಬಂದು ಬಂದಿದೆಯಲ್ಲ ಪ್ಲೇಸ್ ನೇಮ್ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿ ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಉಸಿರು ಮೇಲೆ ಕೆಳಗೆ ಆಗ್ತಾ ಇದೆ. ವೆಯ್ಟ್ ಅಲ್ಲೇ ಇರು, ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ? ಶಿವಪ್ರಸಾದ್ ಫುಲ್ ಜೋಶಲ್ಲಿ ಹತ್ತುತ್ತಿದ್ದಾನೆ. ಸ್ವಲ್ಪ ಹತ್ಕೊಂಡು ಬಂದ್ವಲ್ಲ, ಇಲ್ಲಿ ಬ್ಯಾಕಲ್ಲಿ ವ್ಯೂ. ಈ ಪ್ಲೇಸ್ ಬಂದಿರೋದು ಇನ್ ರಾಮನಗರದಲ್ಲಿರೋದು ಹಿಡನ್ ಜೆಮ್ ನಿಯರ್ ಬ್ಯಾಂಗ್ಳೂರ್. ವೀಕೆಂಡ್ ಟ್ರಕ್ಕಿಂಗ್ ಚಿಕ್ಕದಾಗಿ ಔಟಿಂಗ್ ಬರಬೇಕು ಅಂತ ಹೇಳಿದ್ರೆ ಪ್ಲೇಸ್ ಬಂದಿರೋದು. ಬೆಟ್ಟದ ಹೆಸರು ಬಂದ್ಬಿಟ್ಟು ಕುಣಿಗಲ್ ಬೆಟ್ಟ. ಯಾಕಂದರೆ ಹೆಸರೇ ಸ್ವಲ್ಪ ನನಗಾಗಲಿಂದ ಕನ್ಫ್ಯೂಷನ್ ನಡೆಯಾಗ್ತದೆ. ಕುಣಿಗಲ್ ಬೆಟ್ಟನ ಅಂತ. ಸೊ ಕನ್ಫರ್ಮ್ ಮಾಡ್ಕೊಂಡು ಇವಾಗ ಹೇಳ್ತಾರೆ. ಹತ್ಕೊಂಡು ಮಾತಾಡೋಕ್ಕಾಗಿಲ್ಲ, ಮೇಲೆ ಕೆಳಗೆ ಆಗ್ತಿದೆ ಹೆಸರು, ಆದರೂ ಮಾತಾಡ್ತಿದ್ದೀನಿ. ಮ್ಯಾಡ್ಗೋದು
ಪಾಯಿಂಟಿಗೆ ರೀಚ್ ಆಗಿದ್ದೀವಿ ಮೇಲ್ಗಡೆ. ಓ, ನಾನಿದು ಲಾಸ್ಟ್ ಪಾಯಿಂಟ್ ಅಂದ್ಕೊಂಡೆ, ಬಟ್ ಅಲ್ಲ ಅಂತೆ, ಮೇಲ್ಗಡೆ ಹೋಗ್ಬೇಕಿದೆ. ತೋರಿಸ್ತೀನಿ ಎಲ್ಲಿ. ಆ್ಯಂಡ್ ಅಲ್ಲಿಗೆ ಹೋಗುತ್ತೆ ಮೇನ್ ಪಾಯಿಂಟ್. ಬಟ್ ಅದಕ್ಕೆ ದಾರಿ ಎಲ್ಲಿದೆ? ಓ, ಆ ಕಡೆಯಿಂದ ಹೋಗ್ಬೇಕಾ? ಕಾಡಿನ ನಡುವೆ ಕಾಡಿನೊಳಗೆ ನುಗ್ಕೊಂಡು ಹೋಗ್ಬೇಕು. ಓಕೆ, ಒಂದ್ಸತಿ ಲಾಸ್ಟ್ ವ್ಯೂ ತೋರಿಸ್ತೀನಿ ಇರು. ಅದು ಲಾಸ್ಟ್ ಪಾಯಿಂಟ್. ಹೋಗಲ್ಲ, ಕೆಳಗೆ ಹೋಗಲ್ಲ. ಮೋಡ ಕವಿದ ವಾತಾವರಣ. ಇವಾಗಲೇ ತೋರಿಸಿದ್ರಲ್ಲ ಕಾಡು ಮಧ್ಯದಲ್ಲಿಗ ಹೋಗ್ಲಿಕ್ಕೆ. ಬಾ ರಿಕ್ಷಾ. ಓಕೆ, ಓ ಗುಹೆ ಒಳಗೆ. ಓಕೆ, ನೋಡೋಣ. ಇದೇನೋ ಗುಹೆ ಒಳಗೆ ಹೋಗ್ಬೇಕಂತೆ. ಹೋಗೋಣ ಬನ್ನಿ. ಫುಲ್ ಕತ್ಲೇನಾ? ಓಕೆ. ಎಲ್ಲಿ ಕತ್ಲೆ? ಸ್ವಲ್ಪ ಬೆಳಕಿದೆ. ಗುಹೆ. ಆ್ಯಂಡ್ ಮಳೆ ಬಂದರೆ ಮಾತ್ರ ಈ ಗುಹೆ ಇಲ್ಲಿಂದ ನೀರು ಬರುತ್ತೆ ಅನ್ಕೋತೀವಿ ಅಲ್ವಾ? ಅದು ಬ್ಲಾಕ್ ಆಗ್ತದ ಅಲ್ವಾ? ಬಟ್ ಯಾನ ಕೇವ್ಸ್ ಇದ್ರೆ ಹತ್ತೋ ಇಲ್ಲ. ಓ ವಾವ್, ಜಾಗ್ರತೆಯಾಗಿ ಹತ್ಬೇಕು ಮಾತ್ರ. ಓಕೆ ಓಕೆ, ಇಲ್ಲಿಂದ ಲೈಟ್ ಹಾಕ್ಬೇಕಾ? ಲೈಟ್ ಹಾಕು. ಇಲ್ಲಿ ಫುಲ್ ಕತ್ಲೆ ಇದೆ, ಬಕ್ಕೊಂಡು ಹೋಗ್ಬೇಕು ಬೇರೆ. ಸೌಂಡ್ ಎಲ್ಲ ಕೇಳಿಸ್ತಿದೆ. ಇಲಿದ ಬಾವಲಿದ ಈ ಥರ ಇದೆ ನೋಡಿ, ಹತ್ಕೊಂಡು ಬರಬೇಕು ಲೈಟ್ ಹಾಕೊಂಡು. ಓಕೆ, ಗುಹೆ ಒಳಗಿಂದ ಇವಾಗ ಹೊರಡೆ. ಓ, ಇಲ್ಲಿ ನೋಡಿ ಚಿಕ್ಕದಾಗಿ. ಓ, ಹಿಂಗೆ ಹತ್ತಬೇಕು. ನಾನು ಇದ್ರೊಳಗೆ ಹೋಗೋದು ಅಂದ್ಕೊಂಡೆ. ಹಿಂಗೆ ಹತ್ತಬೇಕಾ? ಆ್ಯಂಡ್ ಇನ್ನು ಹತ್ತೋದಕ್ಕಿದೆ. ಅಲ್ಲಿವರೆಗೂ ಗಾಳಿ ಮಾತ್ರ ತುಂಬ ಜೋರಾಗಿ ಬರ್ತಿದೆ. ಈವನ್ ನಮಗೆ ನಿಲ್ಲಕ್ಕಾಗ್ತಾಯಿಲ್ಲ, ಅಷ್ಟು ಜೋರು ಗಾಳಿ ಇದೆ.
ನಮಗೆ ಆಲ್ಮೋಸ್ಟ್ 1.5 hour ತಗೊಳ್ತು. ರಾಮನಗರ್. ರೇಟ್ ಮೈ ರೆಕಮೆಂಡೇಶನ್. ಆ್ಯಂಡ್ ನಮಗೆ ಈ ಪ್ಲೇಸ್ನ ರೆಕಮೆಂಡ್ ಮಾಡಿದವರು ದಟ್ ವಾಸ್ ಮೀ, ಶಿವಪ್ರಸಾದ್. ಅವರು 5ಗೆ ಕೇಳಿದ್ದು, ಇವನು 10ಗೆ ಹೇಳ್ಬಿಟ್ಟ. ವಾಟ್ ಏನಂದೆ ಇಲ್ಲಿ ಒಂದು ಗೋಲೆ ಹತ್ಬೋದು, ಯಾಕಂದರೆ ಇದು ಅಷ್ಟು ದೊಡ್ಡ ಬೆಟ್ಟ ಅಲ್ಲ, ಒಂದು ಸ್ವಲ್ಪ ಮಾತ್ರ ಅಷ್ಟೇ. ಇಲ್ಲೆಲ್ಲಾದರೂ ಕೂತ್ಕೊಳ್ಳೋಣ. ಆ್ಯಂಡ್ ಇವತ್ತು ಇಲ್ಲೊಂದು ಗೋಪುರ ಇದೆ ಚಿಕ್ಕದಾಗಿ, ಬಟ್ ಏನಿದೆ ಏನಿಲ್ಲ. ನಾವು ಬೆಟ್ಟಗೆ ತಿಂದ ಸ್ನ್ಯಾಕ್ಸ್. ಏನು ಹೆಸರು ಇದ್ರದ್ದು? ಕಾಣಿಸ್ತಿದೆ ಅಲ್ವಾ? ಏನು ಹೆಸರು ಇದ್ರದ್ದು? ಚಿನ್ನು ಸ್ನ್ಯಾಕ್ಸ್. ಏನು ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಸೊ ನಾವು ಸಾಯಂಕಾಲ ಬಂದಿದ್ದೀವಿ. ತುಂಬಾ ಕಮ್ಮಿ ಇದ್ದಾರೆ, ಯಾರಿಲ್ಲ, ನಾವೇ ಇರೋದು. ಮೇ ಬಿ ಮಳೆ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ. ಹೌದೌದು, ಇಲ್ಲಿ ಅಡುಗೆನೂ ಮಾಡ್ಬೋದು. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಗಾಳಿ ಬೆಂಕಿ ಹೆಂಗೆ ಹತ್ತಿಸ್ತೀರಾ? ಫೈರ್ ಹೆಂಗೆ? ಓ ವೀಕ್ಷಣ್, ನಿಂದು ಫಸ್ಟ್ ಟ್ರೆಕ್ಕಿಂಗಾ? ಸೆಕೆಂಡ್. ಫಸ್ಟ್ ಎಲ್ಲಿ ಹೋಗಿದೆ? ಶಿವಗಂಗೆ. ಹಾಗಾದ್ರೆ ಇದು ನಂದು ಥರ್ಡ್ ಆ್ಯಕ್ಚುಲಿ, ಬಟ್ ಸೆಕೆಂಡ್. ಹತ್ತುವಾಗ ಹೇಗೆ ಹತ್ತಿದ್ದು, ಈಗ ಇಳಿಯುವಾಗ ತೆವಲ್ಕೊಂಡು ಇಳಿರಿ. ಇಳಿದ್ವಿ. ಇವಾಗ ತಿರ್ಗಾ ಬಂದದಾರಣಿ ನೋಡ್ಕೊಂಡು ಮೆಲ್ಲೆ ಹೋಗ್ಬೇಕು. ಇವಾಗ ಅಷ್ಟು ಇದಾಗಲ್ಲ, ಬಟ್ ಇಳಿವಾಗಲೇ ಒಂಚೂರು. ಕಲ್ಲು ಜಾರಿ ಆ ಥರ ಸ್ಟೆಪ್ಸು ತನ್ನಿಷ್ಟಕ್ಕಾಗುತ್ತಾ? ಅಸಂಪ್ಷನ್. ಓಕೆ, ಇಲ್ಲೆಲ್ಲ ಹಾವಿರಲ್ವಾ? ಚಕ್ಕೊಂಡು ಬರ್ತಿದ್ದಾಳೆ. ಒಂದು ಮೂವಿ ನೆನಪಾಗ್ತಾ ಉಂಟು, ಆ ರಿಯಲ್ ಇನ್ಸಿಡೆಂಟು. ಮಂಜುಮಲ್ ಬೈಸ್. ವೀಕ್ಷಾ, ಇಲ್ಲಿ ಲೈಟ್ ಹಾಕು, ಕತ್ಲೆ. ಮಂಜುಮಲ್ ಬಾಯ್ಸ್ ಮೂವಿ ಸೇಮ್ ಇದೇ ಥರ ಅದು ದೊಡ್ಡ ಕೇವ್, ಬಟ್ ಯಾ ಆ ಕೇವೇ ನೆನಪಾಗ್ತದೆ. ಸನ್ಸೆಟ್ ಆಗ್ತಾ ಬಂದು ಕತ್ಲೆ ಆಗ್ತಾ ಇದೆ. ಸೊ ಕತ್ಲೆ ಆಗೋಕ್ಕಿಂತ ಮುಂಚೆ ನಾವು ಕೆಳಗೆ ಇಳ್ಕೊಳ್ಳೋದು ಬೆಸ್ಟ್. ಏನು ಹೇಳಿದ್ ನೀವು? ಹೇಳೋ ಹೊಸದೇ ಪಲ್ಯ ಮಾಡ್ಲಿಕ್ಕೆ ಯಾವ್ದೋ ಸೊಪ್ಪಿದ್ರೆ ಹಿಡ್ಕೊಂಡು, ಪಲ್ಯ ಮಾಡೋಕ್ಕೆ ಅಂತೇಳಿ ಯಾವ್ದಾದ್ರು ಸೊಪ್ಪಿಲಿ ಇಟ್ಕೊಂಡ್ರೆ ಅದು ವಿಷ ಆಗೋಗ್ತದೆ ಅಷ್ಟೇ. ಓ, ಇಲ್ಲಿಂದ ಇಳಿಯೋದಲ್ಲ, ನಾವು ಅಲ್ಲೇ ಇಳಿಬೇಕು. ಆಫ್ ರೋಡ್. ಮಳೆ ಏನಾದರೂ ಬಂದರೆ ಬರ್ತಾ ಇದ್ದಿದ್ರೆ ಆಫ್ ರೋಡಲ್ಲಿ ನಾವು ನೀಟಾಗಿ ಇಳಿತಿದ್ವಿ. ಖಂಡಿತವಾಗ್ಲೂ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಕಾರಲ್ಲಿ ಬಂದ್ರೂ ಥ್ಯಾಂಕ್ ಗಾಡ್ ನಾವು ಬೈಕ್ ಇಲ್ಲೇ ಮೇಲೇನೆ ನಿಲ್ಸಿದ್ರಿಂದ. ಆದರೂ ನಮ್ಗೆ ಇಳಿಯೋಕ್ಕಾಗಲ್ವಲ್ಲ, ನಾನು ನಡ್ಕೊಂಡು ಹೋಗಬೇಕು.
ನಾವು ನಡ್ಕೊಂಡು ಹೋಗ್ಬೇಕು, ಅವರು ಗಾಡಿ ಇಟ್ಕೊಂಡು ಮೇಲೆ ಇಳಿಬೇಕು. ತುಂಬ ಮೆಲ್ಲೆ ಕೇರ್ಫುಲ್ಲಾಗಿ ಇಳಿಯುವಾಗ ಸ್ಲೋ ಆಗಿ ಬ್ರೇಕ್ ಇಟ್ಕೊಂಡು ಇಳಿಬೇಕು. ಎಸ್, ಡನ್ ವಿತ್ ಅ ವ್ಲಾಗ್. ಹೋಪ್ ಯು ಗೈಸ್ ಎಂಜಾಯ್ಡ್. If you enjoyed, please like, share and comment to my channel. See you in the next vlog. Bye bye.